ಹುದ್ದೆನ ಅಲಂಕರಿಸಿ 8 ವರ್ಷ ಆಗಿ ಇವತ್ತಿಗೆ ರಾಜೀನಾಮೆ ಕೊಡ್ತಾ ಇದ್ದಾರೆ. ಅದಕ್ಕೆ ತಮಗೆ ಅನಿಸುತ್ತೆ ಸರ್? ಅದು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದು ಒಂಥರ ದುಃಖದ ವಿಷಯನೇ. ಕಾರಣ ಇಷ್ಟೇ, ಅವರು ಜನಪರ ಕೆಲಸ ಮಾಡಿದ್ರು ಮತ್ತು ಅವರಿಂದನೇ ನಮ್ಗೆ ಗೊತ್ತಾಗಿದ್ದು. ಮತ್ತು ಆಡಳಿತನೂ ಚೆನ್ನಾಗಿ ಕೊಟ್ಟಿದ್ದರು. ಅವರು ಇವತ್ತು ರಾಜೀನಾಮೆ ಕೊಡೋಕೆ ಒಂದು ಕಡೆ ಬೇಜಾರಾಗ್ತದೆ, ಮತ್ತು ಕೊಟ್ಟ ಮಾತಂತೆ ನಡ್ಕೊತಾ ಇದ್ದಾರೆ ಅನ್ನೋ ಒಂದು ಖುಷಿನೂ ಇದೆ. ಇನ್ನು DK ಶಿವಕುಮಾರ್ ಅವರಿಗೆ ಅಧಿಕಾರ ವಹಿಸ್ತಾ ಇದ್ದಾರೆ. ಸೊ ಅದಕ್ಕೇನು ಅನಿಸುತ್ತೆ? ಈಗ ಮುಂಚೆ ಗ್ಯಾರಂಟಿ ಯೋಜನೆಗಳು ಸಹ ಈಗ ಅವರು ತಂದುಕೊಟ್ಟಿದ್ರು ಸಿದ್ದರಾಮಯ್ಯ ಅವರು. ಈಗ ನೆಕ್ಸ್ಟ್ ಇವರು ಕೂಡ ಮುಂದುವರಿತಾ ಇರೋದ್ರಿಂದ ಇದು ಎಲ್ಲ ಥರನೂ ಅವರು ಅಳವಡಿಸಿದಂಥ ಎಲ್ಲ ಆಡಳಿತ ಕೂಡ ಮುಂದುವರಿಯುತ್ತೆ ಅನಿಸುತ್ತೆ, ಅಥವಾ DK ಶಿವಕುಮಾರ್ ಅವರು ಏನಾದರೂ ಸ್ವಲ್ಪ ಚೇಂಜಸ್ ಏನಾದರೂ ಮಾಡ್ತಾರೆ ಅಂತ ಅನಿಸುತ್ತೆ ಸರ್ ನಿಮಗೆ? DK ಶಿವಕುಮಾರ್ ಅವರು ಮೊದಲಿಗೆ ಇವತ್ತು ಏನು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅದು ನಮಗೆ ಖುಷಿ ವಿಷಯನೇ. ಯಾಕಂದರೆ ಕಾಂಗ್ರೆಸ್ಸಲ್ಲಿ ಸಕ್ರಿಯವಾಗಿ ದುಡಿದಿದ್ದಾರೆ ಅವರು. ಮತ್ತು ಕಾಂಗ್ರೆಸ್ ಕಟ್ಟಾಳ ಅಂತ ಹೇಳಿದ್ರು ತಪ್ಪಾಗಲ್ಲ. ಸಿದ್ದರಾಮಯ್ಯ ಅವರು ಏನು ಆಡಳಿತ ಕೊಟ್ಟಿದ್ದರು, ಬಡವರ ಪರ ಕೆಲಸ ಏನು ಮಾಡಿದರು, ಮತ್ತು ಏನಿವತ್ತು ಇಂದ ಅಂತ ಏನು ಮಾಡಿದರು ಅದನ್ನೆಲ್ಲ ಇವ್ರು ನಡ್ಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಗ್ಯಾರಂಟಿ ಇದೆ. ಮತ್ತು ಇವ್ರಿಗೆ ಅಧಿಕಾರ ಸಿಗ್ತಾ ಇರೋದು ಒಂದು ಲೆಕ್ಕದಲ್ಲಿ ನಮಗೆ ಖುಷಿ ತಂದಿದೆ. ಯಾಕಂದರೆ ಇವರು ತುಂಬ ಕಷ್ಟಪಟ್ಟಿದ್ದಾರೆ. ಸರ್ಕಾರದ ಕಾಂಗ್ರೆಸ್ ಪರವಾಗಿ ಜೈಲಿಗೆ ಹೋಗಿದ್ದಾರೆ. ಏನೇನೋ ಅವ್ರವರು ಪ್ರಾಬ್ಲಮ್ಸ್ ಎಲ್ಲ ಇದು ಮಾಡಿ ಇವತ್ತು ಅವ್ರಿಗೆ ಸಿಕ್ಕೋದು ನಮ್ಗೆ ಖುಷಿನೇ ಅನಿಸ್ಬೋದು. ಸರ್, ತಮಗೆ ಯಾರು ಬಂದಿದ್ದು ಖುಷಿ ಅನಿಸುತ್ತೆ? ಇನ್ನೂ ಸಿದ್ದರಾಮಯ್ಯನವರು ಇರಬೇಕು ಅಂತ ಅನಿಸುತ್ತಾ, ಅಥವಾ DK ಶಿವಕುಮಾರ್ ಅವರು ಬಂದಿದ್ದು ಏನಾದರೂ ನಿಮಗೆ ಸಂತಸ ಅನಿಸಿದೆ ಹೇಗೆ ಸರ್? ಅಲ್ಲ, ಸಿದ್ದರಾಮಯ್ಯ ಅವರು ಇಲ್ಲಿ ಅಂದ್ರೂ ತಪ್ಪಾಗ್ತದೆ, DK ಶಿವಕುಮಾರ್ ಅವ್ರು ಬಂದಿದ್ದಂದ್ರೂ ತಪ್ಪಾಗ್ತದೆ. ಕಾರಣ ಇಷ್ಟೇ, ಯಾಕಂದರೆ ಅವತ್ತು ಸರ್ಕಾರ ಬರೋಕ್ಕೆ DK ಶಿವಕುಮಾರ್ ಅವರು ತುಂಬ ಕಷ್ಟ ಬಿಟ್ಟು ಸರ್ಕಾರನ ತಂದಿದ್ದಾರೆ. ಅದರಲ್ಲಿ DK ಶಿವಕುಮಾರನ ಒಬ್ಬರೇ ಅಲ್ಲ, ಇವರು ಕಷ್ಟಪಟ್ಟಿದ್ದಾರೆ. ಇವತ್ತು ನಾವು DKಗೆ ಕೊಡೋದು ತಪ್ಪು ಅಂತಲೂ ಹೇಳ್ಬಾರ್ದು. ಇತ್ತ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅಂತ ಹೇಳೋದು ತಪ್ಪಾಗ್ತದೆ. ಯಾಕಂದರೆ ಅವರು ಮಾತು ಕೊಟ್ಟಂತೆ ನಡ್ಕೊತಾ ಇದ್ದಾರೆ. ಅವ್ರು ಏನು ಹೇಳಿದರು, ನಾವು ಮಾತು ಕೊಟ್ಟಂಗೆ ಸರ್ಕಾರ ನಡೆಸಿದಿರಿ, ಬಡವ್ರ ಪರ ಕೆಲಸ ಮಾಡಿದ್ದೀರಿ ಅಂತ ಹೇಳಿದರು ಸಿದ್ದರಾಮಯ್ಯನವರು. ಅದೇ ರೀತಿ ಇವತ್ತು ಏನು DK ಶಿವಕುಮಾರ್ ಅವ್ರು ಬಿಟ್ಕೊಡ್ತೀನಿ ಅಂತ ಹೇಳಿದಾರೋ ಅದು ಬಿಟ್ಕೊಡ್ತಾ ಇದ್ದಾರೆ. ಅದು ಇವಾಗ DK ಶಿವಕುಮಾರ್ ಅವರು ಬಂದು ಆಡಳಿತ ಚೆನ್ನಾಗಿ ನಡೆಸಲಿ, ಬಡವ್ರ ಪರ ಕೆಲಸ ಮಾಡಲಿ, ಇವತ್ತು ಏನು ಬಡವರಿಗೆ ಏನೇನು ಅನುಕೂಲಗಳು ಸಿಗ್ತದೋ ಅದು ಮುಂದುವರ್ಸ್ಕೊಂಡು ಹೋಗಲಿ, ಇನ್ನೂ ಹೆಚ್ಚಿನ ಕೆಲಸ ಮಾಡಲಿ, ಮುಂದಿನ ದಿನಗಳಲ್ಲೂ DKನೇ ಆಡಳಿತ ಮಾಡಲಿ ಅಂತ ನಾವು ಖುಷಿ ಪಡ್ತೀವಿ. ಸೊ ಇನ್ನು ಯಾವೆಲ್ಲ ಒಂದು ಬೇರೆ ಬೇರೆ ರೀತಿಯಾದಂಥ ಅಭಿವೃದ್ಧಿನ ಮಾಡಬೇಕು ಅಂತ ತಮಗೆ ಅನಿಸುತ್ತೆ? ನಮ್ಮ ರಾಜ್ಯದಲ್ಲಿ ಯಾವೆಲ್ಲ ಅಭಿವೃದ್ಧಿಗಳು ಆಗಿಲ್ಲ, ಇನ್ನು DK ಶಿವಕುಮಾರ್ ಅವರು CM ಆದಮೇಲೆ ಯಾವೆಲ್ಲ ಅಭಿವೃದ್ಧಿ ಮಾಡಬೇಕು ಅಂತ ತಮಗೆ ಅನಿಸುತ್ತೆ ಸರ್? ನಮಗೆ ಅಭಿವೃದ್ಧಿ ಅಂದರೆ ಇವಾಗ ಏನಂದರೆ ರಸ್ತೆಗಳದ್ದು ತುಂಬ ಪ್ರಾಬ್ಲಮ್ ಇದೆ, ನೀರುಗಳ ಪ್ರಾಬ್ಲಮ್ ಇದೆ, ಮತ್ತು ಬಡವರಿಗೆ ರೇಷನ್ಗಳದ್ದು ಪ್ರಾಬ್ಲಮ್ ಇದೆ, ಮತ್ತು BPL ಕಾರ್ಡ್ಗಳೂ ಸ್ವಲ್ಪ ಜನಕ್ಕೆ ಸಿಕ್ಕಿಲ್ಲ. ಮೇಯ್ನ್ ಅಂದರೆ ಹಕ್ಕುಪತ್ರಗಳು ಕೊಡಬೇಕು ಬಡವರಿಗೆ. ಬಡವರಿಗೆ ಏನು ಇವತ್ತು ಸರ್ಕಾರಿ ಜಾಗದಲ್ಲಿ ಪಾಪ 30-40 ಕಟ್ಕೊಂಡಿದ್ದಾರೆ, ಅವರಿಗೆ ಹಕ್ಕುಪತ್ರಗಳು ಕೊಡಬೇಕು. ಮತ್ತು ಏನು ಇವತ್ತು ಸರ್ಕಾರದಿಂದ ಬಡವರಿಗೆ ಏನು ಸಿಗ್ತಾ ಇದೆ ಅದು ನೇರವಾಗಿ ಬಡವರಿಗೆ ಸಿಗಬೇಕು ಅಂತ ನಮಗೆ. ಕೊನೆಯದಾಗಿ DK ಶಿವಕುಮಾರ್ ಅವರಿಗೆ ಏನು ಹೇಳ್ತೀರಾ ಸರ್ ತಾವು? DK ಶಿವಕುಮಾರ್ ಅವ್ರಿಗೆ ನಾವು ಸ್ವಾಗತ ಬಯಸ್ತಾ ಇದ್ರಿ. ಅದೇ ರೀತಿ ನೀವು ಮುಂದೆ ಒಳ್ಳೆ ಕೆಲಸ ಮಾಡಿದ್ರೆ ಮುಂದೇನೂ ನೀವೇ CM ಆಗ್ತೀರಾ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.